ಮಾಸ್ತಿ ಗ್ರಾಮದ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಆಡಳಿತ ಅಧಿಕಾರಿಯನ್ನ ನೇಮಿಸಬೇಕೆಂದು ಮಾಸ್ತಿ ಗ್ರಾಮದ 7 ಮಸೀದಿಗಳ ಮುತುವಲ್ಲಿಗಳು ಮತ್ತು ಮುಖಂಡರುಗಳು ಒತ್ತಾಯಿಸಿದರು. ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಹಾಗೂ ವೈಫಲ್ಯದಿಂದ ಹಾಲೆ ಹದೀಸ್ಗೆ ಸೇರಿರುವ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ಎಂಬುವರು ಮಾಸ್ತಿಯಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದು, ರಾಜ್ಯ ವಕ್ಫ್ ಮಂಡಳಿ ಮತ್ತು ವಕ್ಫ್ ಸಚಿವರು ಕಾನೂನು ರೀತಿ ಕ್ರಮ ಕೈಗೊಂಡು ಅವರಿಂದ ಹಣ ವಸೂಲು ಮಾಡಬೇಕಲ್ಲದೆ ತಾತ್ಕಾಲಿಕವಾಗಿ ಆಡಳಿತಾಧಿಕಾರಿ ನೇಮಿಸಬೇಕು ಹಾಗೂ ಸೂಕ್ತ ವ್ಯಕ್ತಿಯನ್ನ ಮುತುವಲ್ಲಿಯಾಗಿ ನೇಮಕ ಮಾಡಿ ವಕ್ಫ್ ಆಸ್ತಿ ಉಳಿಸಬೇಕು ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾಸ್ತಿ ಗ್ರಾಮದ 7 ಮಸೀದಿಗಳ ಮುಖಂಡರುಗಳು ಹಾಗೂ ಮುತುವಲ್ಲಿಗಳು ಮಾಸ್ತಿ ಗ್ರಾಮದ ಮಸೀದಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ 3,000 ಹಾಗೂ ಹಿಂದೂಗಳು 3,000 ಇದ್ರೂ ಅಣ್ಣ ತಮ್ಮಂದಿರಂತೆ ಬಾಳ್ವೆ ನಡೆಸುತ್ತಿದ್ದು ಯಾರಿಂದಲೂ ತೊಂದರೆ ಇಲ್ಲ. ಆದರೆ ಸೈಯದ್ ರಸೂಲ್ ದರ್ವೇಶ್ ರವರು ವಂಶಸ್ಥರು ವಕ್ಫ್ ಬೋರ್ಡ್ಗೆ 11 ಎಕರೆ ಆಸ್ತಿ ದಾನ ಮಾಡಿದ್ದು, ಪ್ರಸ್ತುತ ಈ ಆಸ್ತಿಯಲ್ಲಿ ಗೋರಿಗಳು, ಈದ್ಗಾ ಮೈದಾನ ಇದೆ ಹಾಗೂ ಕಳೆದ 5 ವರ್ಷಗಳ ಹಿಂದೆ ವಕ್ಫ್ ಮಂಡಳಿಯಿಂದ ಸಾಲ ಪಡೆದು ಅಂಗಡಿಗಳನ್ನ ಕಟ್ಟಿಸಿ ಬಾಡಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮಾಟ ಮಂತ್ರ ಮಾಡುವುದಲ್ಲದೆ ಸಂವಿಧಾನ ವಿರುದ್ಧ ಕೆಲಸ ಮಾಡುತ್ತಾ ಆಸ್ತಿ ನಮ್ಮ ತಾತನವರದ್ದು, ಸ್ಮಶಾನ ನಮಗೆ ಸೇರಿದ್ದು, ಒಳಗೆ ಯಾರೂ ಬರಬಾರದು, ಮಸೀದಿ ನಮ್ಮದು, ಬೀಗ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುವುದಲ್ಲದೆ ಪ್ರಶ್ನೆ ಮಾಡಿದ ಜನರನ್ನ ಹೊಡೆದು ಗಾಯಗೊಳಿಸಿರುತ್ತಾರೆ ಎಂದು ಆರೋಪಿಸಿದರು. ಮುಸ್ಲಿಂ ಸಮುದಾಯದ ಹಾಲೆ ಹದೀಸ್ಗೆ ಸೇರಿರುವ ಸೈಯದ್ ರಸೂಲ್ ದರ್ವೇಶ್ ರವರು ಹಾಲೆ ಹದೀಸ್ ರವರೇ ತೊಂದರೆ ನೀಡುತ್ತಿದ್ದಾರೆ ಎಂದು ಸುಳ್ಳು ದೂರುಗಳನ್ನು ಅನೇಕ ಬಾರಿ ನೀಡುವುದು, ಕೇಸ್ ಮಾಡುವುದು ಕಳೆದ 3 ವರ್ಷಗಳಿಂದ ನಡೆಯುತ್ತಿದ್ದು, ಬಹಳಷ್ಟು ಕೇಸುಗಳು ಇನ್ನೂ ನಡೆಯುತ್ತಿವೆ. ಕೆಲವರು ಮಾತ್ರ ನಮ್ಮಲ್ಲೇ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದ ವಕ್ಫ್ ಮಂಡಳಿಗೆ ಹಾಗೂ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿಗೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ನಿಜಾರ್ ಅಹಮದ್ ರವರು ಇದುವರೆಗೆ ಮಾಸ್ತಿಗೆ ಭೇಟಿ ನೀಡಿಲ್ಲ, ಅಧಿಕಾರಿಗಳು ಸಹ ಸಹಕಾರ ನೀಡುತ್ತಿಲ್ಲ ಎಂದು ದೂರಿದರು. ಮಾಸ್ತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಶಾಂತಿಯ ತೋಟದಂತಿರುವ ಮಾಸ್ತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರು ಹಾಗೂ ಹಿಂದೂಗಳು ಒಗ್ಗಟ್ಟಿನಿಂದ ಇದ್ದು ಯಾವುದೇ ಭಿನ್ನಾಭಿಪ್ರಾಯ, ಜಗಳಗಳು ಇಲ್ಲ. ಹೊಂದಾಣಿಕೆಯಿಂದ ಅಣ್ಣ ತಮ್ಮಂದಿರಂತೆ ಜೀವನ ನಡೆಸುತ್ತಿದ್ದು, ಮಾಜಿ ಮುತುವಲ್ಲಿ ರಸೂಲ್ ಹಾಗೂ ಕೆಲವರಿಂದ ಗ್ರಾಮದಲ್ಲಿ ಅಹಿತಕರ ಘಟನೆ ನಡೆದಿರುವುದು ಸರಿಯಲ್ಲ. ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಹಾಗೂ 7 ಮಸೀದಿಗಳ ಮುತುವಲ್ಲಿಗಳಾದ ಸಫ್ದರ್ ಬೇಗ್, ಶಾಕತುಲ್ಲಾ ಬೇಗ್, ಸಲೀಂ ಚಿಚ್ಚಾ, ಸುಹೇಲ್ ಬೇಗ್, ಅಕ್ರಮ್ ಪಾಷಾ, ಸಿರಾಜ್ ಬೇಗ್, ಶೇಖ್ ಇಮ್ರಾನ್, ನಿಮತುಲ್ಲಾ ಬೇಗ್, ಸೈಯದ್ ಸಾದಿಕ್ ಉಪಸ್ಥಿತರಿದ್ದರು. ರಸೂಲ್ ಅಂತ ಅವನ್ನೇ ಪೂರ್ತಿ ನಡೆದಿರೋದು, ಅವನಿಂದ ತೊಂದರೆ ಆಗ್ತಾ ಇರೋದು, ಮಾಡ್ತಾ ಇರೋದು. ಹೌದು, ಇಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಹಂಗೆ ನಾವು ಇದ್ದೀವಿ. ಮಸೀದಿ ನಮ್ಮಪ್ಪಂದು ಇದ್ದಾರೆ, ಸುಮಾರು 50 ಜನ ಇದರಲ್ಲಿ ಆಫೀಸರ್ ಇದ್ರು, ಒಬ್ಬೊಬ್ಬ ಆಫೀಸರ್ ಇದ್ರು. ಮಸೀದಿಗೆ ಬೀಗ ಹಾಕ್ತೀನಿ, ನಮ್ಮ ಅಪ್ಪಂದು ಮಸೀದಿ ಅಂತ ಹೇಳ್ದ. ಆವಾಗೂ ಹುಡುಗರು ಸಮಾಜಕ್ಕಾಗಿಲ್ಲ ಯಾರಿಗೂ. ನಾವು ಮಸೀದಿಗೆ ಬೀಗ ಹಾಕ್ತೀವಿ ಅಂದಿದ್ ಕೂಡಲೇ ನಮ್ಮ ಮನೆಗೆ ಬೀಗ ಹಾಕ್ಬಿಡ್ಲಿ ಅಣ್ಣ, ಪರವಾಗಿಲ್ಲ, ತೊಂದರೆ ಇಲ್ಲ, ಮಸೀದಿ ಬೀಗ ಹಾಕ್ತ ಅಂತ ಹೇಳ್ತಾನೆ ಅವನು. ನಾವು ಬದುಕಿನ ಸುಖ ಇಲ್ಲ ಅಣ್ಣ, ನೀವು ದೊಡ್ಡವ್ರು ನಮ್ಗೆಲ್ಲಾನು ತುಳಿತಾ ಇದ್ರಿ ನೀವು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು. ಸುಮಾರು ಒಂದು 200-300 ಜನ ಹುಡುಗರು ಸಮಾಜಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ. ನಿನ್ನೆ ಆ ಮಸೀದಿಗೆ ಬೀಗ ಹಾಕ್ತೀನಿ ಅಂತ ಹೇಳ್ದ ಇವನು. ನಮ್ಮ ಕೈಯಲ್ಲಿ ಸಮಾಜಕ್ಕೆ ನಮ್ ಶಕ್ತಿ ಮೀರೋಗ್ಬಿಡ್ತು. ನಮ್ಮ ಅಪ್ಪಂದು ಮಶಾನಾಗ ಹೋಗಿದ್ರೆ ಆಧಾರ್ ಕಾರ್ಡ್ ತೋರಿಸ್ಬೇಕು, ಜಾಗ ತೋರಿಸ್ಬೇಕು. ಒಂದು ಆಧಾರ್ ಕಾರ್ಡ್ ತೋರಿಸಿ ಒಂದು ಜಾಗ, ಅಳುವಲ್ಲಿ ಇರ್ತಾರೆ ಸತ್ತಿರೋದು ಮನೆಯಲ್ಲಿ ನೋವು, ಅಲ್ಲಿ ಹೋಗ್ಬಿಟ್ಟು ಜಾಗ ಇವನು ಆಧಾರ್ ಕಾರ್ಡ್ ಕೊಟ್ಟು ಅವ್ನು ತೋರಿಸೋರಿಗೆ ಗುಣಿ ಹೊಡೆಯೋಂಗಿಲ್ಲ. ಮಶಾನದಲ್ಲಿ ಈ 5-6 ವರ್ಷದಿಂದ ಈಚೆ ನಡೀತಾರ ವ್ಯವಹಾರ. ನಾವು ನಮಾಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೆಂಗಸರು ಗಂಡಸರು ನಾವಲ್ಲಿ ಖುತುಬಾ ಆಗಿದೆ, ರಂಜಾನು ಬಕ್ರೀದ್ 2 ಸಲ ಪ್ರೇಯರ್ ಮಾಡೋಕೆ ಹೋಗ್ತೀವಿ. ಅಲ್ಲಿ ಒಂದ್ ಕಡೆ ಹೆಂಗಸರು ಅಡ್ಡ ಗೋಡೆ ಹಾಕಿದೀವಿ, ಒಂದ್ ಕಡೆ ಗಂಡಸರು ಹಾಕಿದೀವಿ ನಮಾಜ್ ಮಾಡಕ್ಕೆ. ಒಂದ್ ಕಡೆ ಅದು ಜಾಗ ಸಾಕಾಗಿಲ್ಲ, ಹೆಂಗಸರೆಲ್ಲ ಕೆಳಗೆ ಬಿದ್ದೋಗ್ಬಿಟ್ರು, ಜಾಗ ಆಚೆ ಬಂದ್ಬಿಟ್ರು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ನಿಗೆ ಕರ್ಕೊಂಡು ರಸೂಲ್ಗೆನೆ, ನೋಡಪ್ಪ ನೀನ್ ಮುತುವಲ್ಲಿ ಆಗಿದೀಯಾ, ಇದು ಸುಮಾರು ಒಂದು 3 ವರ್ಷದ ಮುಂದಿನ ವ್ಯವಹಾರ, ಇದು ಮಸೀದಿ, ಇದು ಮಶಾನ, ಇವಾಗ ಜಾಗ ಇಷ್ಟು ನೀನ್ ಮುತುವಲ್ಲಿ ಆಗಿದೆಯಾ, ಜಾಗ ನೋಡ್ತಾ ಇದೆಯಾ, ಈ ತರ ತೊಂದರೆ ಆಗಿದೆ, ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟಿದೆ. ಅನೌನ್ಸ್ ಮಾಡಿದ್ರೆ ಅಲ್ಲಿ ಅನೌನ್ಸ್ ಮಾಡಿ, ದುಡ್ಡು ಬೇಕು ಯಾರು ಏನು ಕೊಡ್ತಿರೋ ಕೊಡ್ರೆ, ಇಂಥ ಮಶಾನದ ನಮಾಜ್ ಮಾಡೋ ಜಾಗ ಇನ್ನು ಸ್ವಲ್ಪ ಅಗಲ ಮಾಡಿ ಕಾಂಕ್ರೀಟ್ ಹಾಕಬೇಕು ಅಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಅಲ್ಲಿ ಈ ಇದು ವಾಲೆ ಕೊಡೋರು ಹೆಂಗಸರು, ಉಂಗುರ ಕೊಡೋರು ಉಂಗುರ ಕೊಟ್ರು, ಗಂಡಸರ 50 ಇಂದ 1000, 5000, 10,000 ದುಡ್ಡು ಕೊಟ್ರು.
ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೆಲಸ ಶುರು ಮಾಡಿಕೊಂಡು ಅವ್ನಿಗೆ ಅಳತೆ ಅವ್ನ ಕೈಯಿಂದಾನೆ ಅಳತೆ ಮಾಡಿಸಿ ಮಾರ್ಕ್ ಮಾಡಿ ಅಲ್ಲಿ ಕೆಲಸ ಶುರು ಮಾಡಿ ಜಲ್ಲಿ ಎಲ್ಲ ಹೊಡೆದಿದ್ದು ಜಲ್ಲಿ ಅಲ್ಲೇ ಇದೆ ಅಲ್ಲಿ ಹೋಗ್ಬಿಟ್ಟಿದೆ ವಕ್ಬೋರ್ಡಲ್ಲಿ. ನಮಗೆ ಗೊತ್ತಿಲ್ಲರ ಈ ಅಲೆ ಹದೀಸ್ ಅವರೆಲ್ಲ ಬಂದು ನಮ್ಗೆ ತೊಂದರೆ ಕೊಟ್ಟು ನಮ್ಮ ಮಶಾನ ಕಿತ್ತು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ದ ನಮ್ಮ ಮೇಲೆ. ಅದೇ ಕೇಸ್ ನಡೀತಾ ಇದೆ ಇವಾಗ. ಈ ರೀತಿ ತೊಂದರೆಗಳು ಒಬ್ಬನಿಂದ ನಮ್ಮ ಊರೆಲ್ಲ ಸುಮಾರು ಇವಾಗ 5 ಮಸೀದಿಯವರು ಇದ್ದಾರೆ, 5 ಜಮಾಯಿತರು ಇದ್ದಾರೆ ಸರ್, 7 ಮಸೀದಿಯವರು ಇದ್ದಾರೆ. ಇಲ್ಲಿ ಒಂದು ಮನೆ ಅವನು ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಸರ್ ನಮ್ಗೆಲ್ಲರಿಗೂ. सुन्नतुल जमात मास्जिद से ताल्लुक़ रखने के एक जिम्मेदार साथी हूँ। यहाँ पे करीब 3000 मुसलमान रहते हैं बस्ती, हमारी बस्ती में 7 मसाजिद हैं, लेकिन 2 तबक़े हैं, एक अहले हदीस और दूसरा सुन्नतुल जमात के नाम से। लेकिन हमारे में उनमें कोई ये नहीं है, फ़िरक़ा नहीं है। तो दोनों मिल चल कर इत्तेफाक से ज़िंदगी गुजार रहे हैं। लेकिन अभी चंद दिनों के पहले हमारे गांव में एक फितना मचा हुआ है। ये फितने में हमारे एक साथी रसूल करके बोलने वाले क्या बोला रहे, अहले हदीस वाले आकर अपना तकलीफ देनी बहुत करके। ये असर ये सुनने वालों को हमारे ताल्लुक़ के डिस्ट्रिक्ट के मुसलमानों को क्या मालूम होता करके बोले तो अहले हदीस वाले सुन्नतुल जमात वालों को तकलीफ देनी करके महसूस करती हो। ये बात गलत है। हमारे सुन्नतुल जमात को अहले हदीस वालों से हमारे गांव में कोई तरह की तकलीफ नहीं है। अगर कोई मसला आया तो हमारी मस्जिद सुन्नतुल जमात में कोई मसला आया तो हमें क्या करती, अहले हदीस वालों की मस्जिदों वालों को बुला लेती, बैठ के आपस में हमें तस्फिया कर लेती। और उनकी जमात में कुछ तफरीक़ा हुआ, कुछ गलती हुई, कुछ गड़बड़ हुआ तो हम ना उन्होंने बुला लेती, हमें उन्होंने दोनों मिलके वो सॉल्व कर लेते हैं वो प्रॉब्लम को। लेकिन हमारे में उसमें भी कोई ये नहीं है। रही बात हमारे रसूल जो हैं बार बार बतलाते हैं क्या करते हो, अहले हदीस वाले से हमने तकलीफ़ हो रही कर बोल के। ये बात हमारे सुन्नतुल जमात के कोई भी फ़र्ज से नहीं हो रही है, उनकी ज़ुबान से नहीं आ रही, हमने कोई तकलीफ़ भी नहीं है। लेकिन रसूल जो है वो खुद अहले हदीस से ताल्लुक़ रखने वाला है, वो खुद अहले हदीस वालों को बदनाम कर रहा है। हमारे तरफ से कोई भी ये नहीं है। इंशाअल्लाह क़यामत तक हम ऐसा ही रहेंगे। दुआ करो सभी मिलके, हमारे गांव में हमारी बस्ती में इत्तेफाक से ज़िंदगी गुजारेंगे हमें दोनों फ़िरक़े मिलके। अस्सलाम वालेकुम।